ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಈ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇತರ ದಿವಸ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಲೋಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನವನ್ನು ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಲೋಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ವಾಕ್ಯ ಏನು ಹೇಳ್ತಾ ಇದೆ? ಆ ದೂತನು ಅವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಶುಭ ಸಮಾಚಾರ ಅದಾಗಿದೆ? ಕ್ರಿಸ್ತನ ಹುಟ್ಟುವಿಕೆ ವಿಚಾರವಾಗಿರುವಂತ ಶುಭ ಸಮಾಚಾರ. ಅದರಿಂದ ಏನಾಗುತ್ತಂತೆ? ಜನರಿಗೆ ಮಹಾ ಸಂತೋಷ ಉಂಟಾಗುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮನುಷ್ಯರಿಗೆಲ್ಲರೂ ಕೂಡ ಸಂತೋಷವಾಗಿರುವುದಕ್ಕೆ ಇಷ್ಟ. ದುಃಖದಲ್ಲಿ, ಕಣ್ಣೀರಿನಲ್ಲಿ, ಇಕ್ಕಟ್ಟಿನಲ್ಲಿ, ಬಾಧೆಯಲ್ಲಿ, ನಷ್ಟದಲ್ಲಿ ನಮಗಿರೋದಕ್ಕೆ ನಮಗೆ ಇಷ್ಟ ಇಲ್ಲ. ಅದು ಸ್ವಾಭಾವಿಕವಾಗಿ ಮನುಷ್ಯನ ಗುಣ. ಸಮಾಧಾನ, ಸಂತೋಷ ಅನ್ನೋದು ಈಗಲೂ ಕೂಡ ನಾವು ಮಾತ್ರ ಹುಡುಕ್ತಾ ಇಲ್ಲ, ಇಡೀ ಲೋಕ ಹುಡುಕ್ತಾ ಇದೆ. ಅವರವರ ದಿಕ್ಕಲ್ಲಿ ಹುಡುಕ್ತಾ ಇದ್ದಾರೆ, ಅವರವರ ವಸ್ತುಗಳಲ್ಲಿ ಹುಡುಕ್ತಾ ಇದ್ದಾರೆ, ಅವರವರ ವ್ಯಕ್ತಿಗಳಲ್ಲಿ ಹುಡುಕ್ತಾ ಇದ್ದಾರೆ, ಅವರವರ ಮೆಥಡ್ ಅಲ್ಲಿ, ಅವರವರ ಒಂದು ದಾರಿಯಲ್ಲಿ ಹುಡುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಕರ್ತನ ಮಾರ್ಗ ಏನಿದೆ, ಕರ್ತನಲ್ಲಿ ಸಿಗುವಂತ ಸಂತೋಷ ಏನಿದೆ, ಕರ್ತನಲ್ಲಿ ಸಿಗುವಂತ ಸಂತೋಷದ ರುಚಿ ನೋಡಿದವನ ಏನಿದ್ದಾನೆ, ಅವನು ದೇವರ ಸಂತೋಷವನ್ನು ಹೊಂದುವಾತನಾಗಿ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆತನಲ್ಲಿ ಸಂತೋಷದ ಪರಿಪೂರ್ಣತೆ ಯಾಕೆ ನೋಡ್ತೇವೆ ಅಂದ್ರೆ, ಆತನೇ ನಮ್ಮನ್ನು ಉಂಟು ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇಹವನ್ನು ಒಂದು ಸಾರಿ ನಾವು ಅನಲೈಸ್ ಮಾಡಿ ನೋಡುವುದಾದ್ರೆ, ದೇವರು ಎಲ್ಲವನ್ನ ಆತನ ನಿಯೋಜಿಸುತ್ತಾನೆ, ಎಲ್ಲವನ್ನ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾನೆ. ಇವತ್ತಿನ ದಿವಸ ಎಲ್ಲಾ ಕಾರ್ಯಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ನೋಡ್ತೇವೆ. ಇಂಜಿನಿಯರ್ಸ್ ಆಗಿರ್ಬೋದು, ಅಥವಾ ಸಿವಿಲ್ ಆಗಿರ್ಬೋದು, ಅಥವಾ ಯಾವುದೇ ಮೆಕ್ಯಾನಿಕಲ್ ಆಗಿರ್ಬೋದು, ಏರೋನಾಟಿಕ್ಸ್ ಆಗಿರ್ಬೋದು, ಯಾವುದೇ ಇಂಜಿನಿಯರ್ಸ್ ಆಗಿರ್ಬೋದು, ಅವರಿಗೆ ಬೇಸ್ ಅನ್ನೋದು ದೇವರ ಒಂದು ಇಂಜಿನಿಯರಿಂಗ್ ಅನ್ನೋದೇ ಅದು ಒಂದು ಅಡಿಪಾಯ ಆಗಿದೆ. ಹಲ್ಲೆಲೂಯಾ. ಆ ಅಡಿಪಾಯದಿಂದಲೇ ಅವರು ಏನೇ ಒಂದು ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅದರಲ್ಲಿ ಒಂದು ಇನ್ಪುಟ್ ಅಂಡ್ ಔಟ್ಪುಟ್ ಅಂತ ಇರುತ್ತೆ. ಏನ್ ಇನ್ಪುಟ್ ಮಾಡಿದ್ರೆ ಏನ್ ಔಟ್ಪುಟ್ ಬರೋದು ಅಂತ ಅನ್ಕೊಂಡು, ಯಾವಾಗ ಒಬ್ಬ ಇಂಜಿನಿಯರ್ ಯಾರೇ ವಿದ್ಯಾರ್ಹತೆಯನ್ನು ಪಡೆದಿರುವವನ ವ್ಯಕ್ತಿಯಾಗಿದ್ರು ಕೂಡ ಒಂದು ವಿಚಾರಗಳನ್ನ ಇನ್ಪುಟ್ ಮಾಡಿದ್ರೆ, ಅಂದ್ರೆ ನಾವು ಎಂಟ್ರಿ ಮಾಡಿದ್ರೆ ಮಾತ್ರವೇ ಅದರಿಂದ ನಾವು ಔಟ್ಪುಟ್ ಪಡೆಯೋದಕ್ಕೆ ಸಾಧ್ಯ. ಅದು ನಾವು ತಿಳಿದುಕೊಂಡಿದ್ದು ನಮ್ಮ ದೇವರಿಂದಲೇ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಒಳಗಡೆ ಇನ್ಪುಟ್ ಆಗಿರೋ ವಿಚಾರ ಯಾವುದಾಗಿದೆ? ದೇವರ ಪ್ರಾಣ ಶ್ವಾಸ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆ ಪ್ರಾಣ ಶ್ವಾಸ ನಮ್ಮ ಒಳಗಡೆ ಇನ್ಪುಟ್ ಆಗಿರೋದ್ರಿಂದ ನಮ್ಮಲ್ಲಿ ಏನ್ ಬಂತು? ಜೀವ ಹೊರಗಡೆ ಬಂತು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಕರ್ತನ ಜೀವವನ್ನು ಹೊಂದಿದವರಾಗಿ ಈ ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನವನ್ನು ಓದಿಕೊಳ್ಳೋಣ. ಆ ದೂತನು ಅವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಜನರಿಗೆ ಸಂತೋಷವನ್ನು ಉಂಟು ಮಾಡುವಂತ ಒಂದು ಉಲ್ಲಾಸವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎನ್ನುವುದನ್ನ ಯಾರು ಹೇಳ್ತಾ ಇದ್ದಾರೆ? ದೇವದೂತನ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಕೂಡ ನಾವು ಕೂಡ ದೇವರು ನಮ್ಮನ್ನ ಕರೆದಿರೋದು ಏನಕ್ಕೆ? ಸಂತೋಷವಾಗಿರಬೇಕೆಂದೇ ಕರೆದಿದ್ದಾನೆ. ಯಾರ ಜೊತೆ ಇರಬೇಕು ಅಂತ ಕರೆದಿದ್ದಾನೆ? ಆತನ ಜೊತೆ ಇರಬೇಕು ಅಂತ ಕರೆದಿದ್ದಾನೆ. ಹಲ್ಲೆಲೂಯಾ. ನಾವು ಸಂತೋಷವನ್ನ ಈ ಲೋಕದಲ್ಲಿ, ಈ ಲೋಕದ ವ್ಯಕ್ತಿಗಳ ಜೊತೆ, ಈ ಲೋಕದ ವಸ್ತುಗಳ ಜೊತೆ ಸಂತೋಷವಾಗಿರಬೇಕು ಅಂತ ಆತನ ನಮ್ಮನ್ನ ಕರೆದಿಲ್ಲ. ಆತನ ಕರೆದಿದ್ದು ನನ್ನ ಮಕ್ಕಳು ನನ್ನ ಜೊತೆ ಸಂತೋಷವಾಗಿರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇದು ತಾತ್ಕಾಲಿಕವಾದ ಸಂತೋಷ. ನಾವು ನಿತ್ಯವಾದ ಸಂತೋಷಕ್ಕೋಸ್ಕರವಾಗಿ ನಾವು ಸಿದ್ಧವಾಗ್ತಾ ಇದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಕರ್ತನು ಕೀರ್ತನೆ 100ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ, ಕೀರ್ತನೆ 100ನೇ ಅಧ್ಯಾಯ 1ನೇ ವಚನ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ: ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಹಲ್ಲೆಲೂಯಾ. ಒಬ್ಬರಿಗೆ ಜಯಘೋಷ ಮಾಡಬೇಕು ಅಂತಂದ್ರೆ ಅವನು ದುಃಖದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಅವನೇನು ಯಾವ ರೀತಿ ಇರಬೇಕು? ಅವನು ಸಂತೋಷದಿಂದ ಇರಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ಲೋಕದಲ್ಲಿ ಒಂದು ಸಂತೋಷ ಇದೆ, ನಮ್ಮ ಈ ದೇವ ಜನರ ಮಧ್ಯದಲ್ಲಿ ಒಂದು ಸಂತೋಷ ಇದೆ. ಲೋಕದಲ್ಲಿ ಸಂತೋಷ ಯಾವಾಗಿರುತ್ತೆ? ಎಲ್ಲ ಅವರಿಗೆ ಚೆನ್ನಾಗಿರ್ಬೇಕು, ಸುತ್ತಲೂ ಚೆನ್ನಾಗಿದ್ದಾಗ ಮಾತ್ರ ಅವ್ರು ಸಂತೋಷವಾಗಿರ್ತಾರೆ.
ಅಥವಾ ಇನ್ನೊಬ್ಬರನ್ನ ಸಂತೋಷ ಪಡಿಸ್ತಾರೆ, ಅಥವಾ ಅವರು ಸಂತೋಷವಾಗಿರ್ತಾರೆ. ಆದ್ರೆ ನಮ್ಮನ್ನ ದೇವರು ಕರೆದಿರೋದು ಕಷ್ಟ, ನಷ್ಟ, ವೇದನೆ, ಕಣ್ಣೀರು ಇದ್ರೂ ಕೂಡ ಅದರ ಮಧ್ಯದಲ್ಲಿ ನಾವು ಸಂತೋಷದಿಂದ ಇದ್ದೇವೆ. ಹಲ್ಲೆಲೂಯ. ಅದೇ ಒಂದು ಲೋಕಕ್ಕೆ ಚಾಲೆಂಜಿಂಗ್ ಆಗಿರೋದು. ಹಲ್ಲೆಲೂಯ. ಇವರು ಇಷ್ಟೊಂದು ಕಷ್ಟ ಇದ್ರು, ಇಷ್ಟೊಂದು ವಿರೋಧತೆ ಇದ್ರು, ಇಷ್ಟೊಂದು ವೇದನೆ ಇದ್ರು, ಇಷ್ಟೊಂದು ಕಣ್ಣೀರುಗಳಿದ್ರು, ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿದ್ರು, ಹೇಗೆ ಸಂತೋಷವಾಗಿದ್ದಾರೆ ಅನ್ನೋದನ್ನೇ ಲೋಕ ನೋಡಿ ಗಮನಿಸ್ತಾ ಇದೆ. ಅದೇ ರೀತಿಯಲ್ಲಿ ಅವರಿಗೊಂದು ಸವಾಲಾಗಿದೆ. ಅದಕ್ಕೋಸ್ಕರವಾಗಿ ಅವರು ಉತ್ತರ ಕೊಡದೆ ಸುಮ್ಮನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ದೇವರ ವಾಕ್ಯ, ಸಂತೋಷದ ವಾಕ್ಯ ಅವರಿಗೆ ಪ್ರವೇಶ ಮಾಡುವಾಗ ಅವರು ಇರಿಟೇಟ್ ಆಗ್ತಾರಲ್ವಾ, ಅವರು ಉತ್ತರ ಕೊಡೋದಿಲ್ಲ. ಅವರು ಇರಿಟೇಟ್, ಸಿಟ್ಟು ಬರುತ್ತೆ ಅವರಿಗೆ. ಯಾಕೆಂತಂದ್ರೆ ಈ ಸಂತೋಷವನ್ನು ಸರಿಸಮಾನ ಮಾಡುವುದಕ್ಕೆ ಲೋಕದಲ್ಲಿ ಆ ಸಂತೋಷ ಇಲ್ಲ. ಅದಕ್ಕೋಸ್ಕರವಾಗಿ ಅವರು ಇರಿಟೇಟ್ ಆಗ್ತಾರೆ, ಸಿಟ್ಟು ಬರುತ್ತೆ ಅವರಿಗೆ, ಕೋಪ ಬರುತ್ತೆ, ಕ್ರೋಧ ಬರುತ್ತೆ, ನಮಗೆ ಹೊಡೆಯೋದಕ್ಕೆ ಬರ್ತಾರೆ, ಕ್ರೋಧ ಬರುತ್ತೆ. ಈ ಕಾರಣದಿಂದಲೇ ಅವರು ನಮ್ಮನ್ನ ಶಾರೀರಿಕವಾಗಿ ತಡೆಯುವುದಕ್ಕೆ ನೋಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರು ಆತ್ಮಿಕವಾಗಿ ನಮ್ಮನ್ನ ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಸಂತೋಷ ಇಲ್ಲ, ಅಲ್ಲಿ ಸಂತೋಷ ಇಲ್ಲ. ಆ ಸಂತೋಷ ಸತ್ಯವಾದದಲ್ಲ, ಆ ಸಂತೋಷ ಕ್ಷಣಿಕವಾದದ್ದು. ಈ ಸಂತೋಷ ನಮಗೆ ನಿರಂತರವಾದದ್ದು. ಹಲ್ಲೆಲೂಯ. ಇದು ಕಷ್ಟಗಳ ಮಧ್ಯದಲ್ಲಿ ಕೂಡ ನಾವು ಸಂತೋಷವಾಗಿ ಇರುವುದಕ್ಕೆ ನಮಗೆ ಯಾರು ಕಲಿಸಿಕೊಟ್ಟಿದ್ದಾರೆ? ನಮ್ಮ ಕಥಾದಿ ಕರ್ತನು, ರಾಜಾದಿ ರಾಜನು, ದೇವಾದಿ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಸಂತೋಷ ನಮ್ಮನ್ನ ಏನು ಎಂದು ಕಲಿಸಿಕೊಡ್ತದೆ, ಏನೇನ್ ಮಾಡ್ತದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಂತೋಷ ಅನ್ನೋದು ನಮ್ಮ ದುಃಖವನ್ನ ನಾವು ಮೀರಿ ನಿಲ್ಲುವಂತೆ ಮಾಡುತ್ತಂತೆ. ದುಃಖ ಇದೆ, ಆದ್ರೆ ಸಂತೋಷ ಅನ್ನೋದು ನಮ್ಮನ್ನ ದುಃಖವನ್ನ ಮೀರಿ ನಿಲ್ಲುವಂತೆ ಮಾಡುತ್ತದಂತೆ. ನೋಡ್ರಿ, ಯೆಶಾಯ ಪ್ರವಾದನೆಗಿಂತ ಯೆಶಾಯನ 35ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ. ಯೆಶಾಯ ಪ್ರವಾದಿ 35ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಆತನ ಈ ರೀತಿಯಲ್ಲಿ ಹೇಳ್ತಾರೆ. ಎಂತ ಒಂದು ವಾಕ್ಯವನ್ನ ಗಮನಿಸಿರಿ. ಅಲ್ಲಿ ಅರಣ್ಯವು ಮರುಭೂಮಿಯು ಆನಂದಿಸುವುದು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅಲ್ಲೆಲ್ಲ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅರಣ್ಯದಲ್ಲಿ ಏನಿರುತ್ತೆ? ಕತ್ತಲೆ ಇರುತ್ತೆ, ಭಯ ಇರುತ್ತೆ, ಕಾಡು ಪ್ರಾಣಿಗಳಿರ್ತವೆ. ಆದ್ರೆ ಅದೇ ರೀತಿಯಲ್ಲಿ ಮರುಭೂಮಿಯಲ್ಲಿ ಏನಿರುತ್ತೆ? ಬಿಸಿಲು. ಅದೇ ರೀತಿಯಲ್ಲಿ ಎಲ್ಲಾ ಕಡೆ ಮರಳು. ಒಂದ್ ಕಡೆ ನಿಂತ್ರೆ ಒಂದ್ ದಿವಸ ನೀವು ಹೋಗಿ ಇದೇ ನಂದು ಜಾಗ ಅಂತ ಅನ್ಕೊಂಡು ಹೇಳಿದ್ರೆ ನೆಕ್ಸ್ಟ್ ಡೇ ಇರುವಾಗ ಆ ಜಾಗ ಇರಲ್ಲ, ಸಂಪೂರ್ಣ ಮರಳು ಬಂದು ಅಲ್ಲಿ ರಾಶಿ ಬಿದ್ದಿರುತ್ತೆ. ಅಲ್ಲಿ ಮರಳುಗಾಡಿನಲ್ಲಿ ಜೀವಿಸುವವರು ಅವರು ಡೇರೆಗಳಲ್ಲಿ ಜೀವಿಸಬೇಕಷ್ಟೇ. ಅವ್ರು ಪರ್ಮನೆಂಟ್ ಪರ್ಮನೆಂಟ್ ಮನೆಯನ್ನ ಮಾಡೋದಕ್ಕೆ ಆಗೋದಿಲ್ಲ. ಪರ್ಮನೆಂಟ್ ಮನೆಯನ್ನು ಮಾಡಿದ್ರು ಕೂಡ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಬಹಳ ಪ್ರೊಟೆಕ್ಟಿವ್ ಆಗಿ ಏನೇನ್ ಮಾಡ್ಬೇಕು ಪ್ರಿಕಾಷನ್ಸ್ ಅನ್ನು ತಗೋಬೇಕು. ಪ್ರಿಕಾಷನ್ಸ್ ತೆಗೆದುಕೊಂಡ್ರು ಕೂಡ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ಪ್ರವಾದಿ ಹೇಳ್ತಾ ಇದ್ದಾನೆ, ಅರಣ್ಯವು ಮರುಭೂಮಿಯು ಆನಂದಿಸುತ್ತಂತೆ. ಅರಣ್ಯವು ಮರುಭೂಮಿಯು ಆನಂದಿಸುವ. ಹಲ್ಲೆಲೂಯ. ಇವತ್ತಿನ ದಿವಸ ಕತ್ತಲೆಯಲ್ಲಿರುವಂತಹ ಜನರೇ, ಮರುಭೂಮಿಯ ಅನುಭವದಲ್ಲಿ, ನೀರಿಲ್ಲದ ಪ್ರದೇಶ, ಬಿಸಿ ಗಾಳಿ, ಮರಳಿನ ಆ ಒಂದು ಉಪದ್ರವದಿಂದ ಹಾದು ಹೋಗುತ್ತಿರುವಂತ ಜನರೇ, ಕರ್ತನ ಹೇಳ್ತಾ ಇದ್ದಾನೆ, ನೀವು ಮರುಭೂಮಿಯಲ್ಲಿರಬಹುದು, ನೀವು ಅರಣ್ಯದಲ್ಲಿರಬಹುದು, ಕರ್ತನ ನಿನ್ನ ಜೊತೆ ಇರೋದಾದ್ರೆ, ಆತನ ಬೆಳಕು ನಿನ್ನ ಜೊತೆಯಲ್ಲಿರೋದಾದ್ರೆ ನೀನು ಆನಂದಿಸಬಹುದು. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನೀನು ಆ ಮರಳನ್ನು ನೋಡಕ್ ಹೋಗ್ಬೇಡ, ಮರಳು ದಿಬ್ಬವನ್ನ ನೋಡಕ್ ಹೋಗ್ಬೇಡ, ಅರಣ್ಯದ ಕತ್ತಲೆಯನ್ನು ನೋಡಕ್ ಹೋಗ್ಬೇಡ, ಕಾಡು ಪ್ರಾಣಿಗಳನ್ನ ನೋಡಕ್ ಹೋಗ್ಬೇಡ. ನೀವು ಯಾರನ್ನ ನೋಡ್ಬೇಕು? ಆ ಅರಣ್ಯದ ಮಧ್ಯದಲ್ಲಿ ಕೂಡ, ಮರುಭೂಮಿಯ ಮಧ್ಯದಲ್ಲಿ ಕೂಡ ನೀನು ಕರ್ತನನ್ನ ನೋಡಬೇಕು. ಹಲ್ಲೆಲೂಯ. ಅದೇ ರೀತಿ ಒಣ ನೆಲವು ಹರ್ಷಿಸಿ, ಇದತ್ತು ಎಕ್ಸ್ಟ್ರೀಮು ಏನಂತಂದ್ರೆ, ಒಣ ನೆಲ ಹರ್ಷಿಸಿ ತಾವರೆಯಂತೆ ಕಳಕಳಿಸುತ್ತೆ. ಹಲ್ಲೆಲೂಯ. ತಾವರೆ ಎಲ್ಲಿರುತ್ತಪ್ಪ? ನೀರಲ್ಲಿರುತ್ತೆ. ನೀರು ತುಂಬಿರ್ಬೇಕು. ಅದಕ್ಕೆ ನೀರು ತುಂಬಿದಾಗ ಚೆನ್ನಾಗಿ ತಾವರೆ ಬರುತ್ತೆ. ನಾವು ನಾನು ತಾವರೆಯನ್ನು ನೋಡೋದು ಕೇರಳ ಪಟ್ಟಣಕ್ಕೆ, ನಾನು ಈ ಕಾಸರಗೋಡಿಗೆಲ್ಲ ನಮ್ದು ಇದು ನಮ್ಮ ಹಿರಿಯರ ಮನೆಗಳಿಗೆ ಹೋಗುವಂತ ಸಂದರ್ಭದಲ್ಲಿ ನಾವು ದಾರಿಯಲ್ಲಿ ನೋಡೋದಕ್ಕೆ ಬಹಳ ಚಂದ, ಸ್ವಾರಸ್ಯಕರ. ಏನಂತಂದ್ರೆ, ಆ ನೀರಿನ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ತಾವರೆ ಬೆಳೆದಿರುತ್ತೆ. ಎಂತ ಆಶ್ಚರ್ಯ ಅಲ್ವಾ? ನೆಲದ ಮೇಲೆ ಗಿಡ ಆಗಿ ಅದರಲ್ಲಿ ಹೂ ಬರೋದು ಸಹಜ. ಇದೇನಂತಂದ್ರೆ, ತಾವರೆ ಹೆಂಗಿರುತ್ತೆ ಅಂದ್ರೆ ಆ ನೀರಿಂದನೇ ಹುಟ್ಟು ಬಂದಂಗಿರುತ್ತೆ, ನೀರಿಗೆ ಟಚ್ ಆಗಿರುತ್ತೆ. ಆದ್ರೆ ಒಂದು ವಿಪರ್ಯಾಸ ಏನಂತಂದ್ರೆ, ಇಲ್ಲಿ ಬಂದ ಮೇಲೆ ನನಗೆ ಏನಾಯ್ತು ಅಂತಂದ್ರೆ, ಆ ತಾವರೆ ಬೇರನ್ನು ಕೂಡ ತಿಂತಾರೆ ಅನ್ನೋದನ್ನು ನನಗೆ ವಿಚಾರ ಆಯ್ತು. ಅದು ಬಂದಾಗ ನನಗೆ ಬಹಳ ಕಷ್ಟ ಆಯ್ತು ಏನೋ. ಯಾಕಂತಂದ್ರೆ ನೆನೆಸ್ಕೊಂಡೆ, ತಾವರದ ಬೇರೆ ಎಲ್ಲಿರುತ್ತೆ? ನೀರ್ ಒಳಗಡೆ ಇರುತ್ತೆ.
ಅದು ಈ ನಿಜವಾದ ತಾವರೆಗಳನ್ನ ನಾನು ನೋಡಿಲ್ಲ. ಯಾಕಂದ್ರೆ ಪಾಚಿಯಲ್ಲಿ ಬೆಳೆದಿರುವಂತ ತಾವರೆಗಳನ್ನ ನಾನು ನೋಡಿ, ಆ ಪಾಚಿ ಒಳಗಡೆ ಬೆಳೆದಿರುವಂತ ತಾವರೆ ಬೇರೆ ತಿನ್ಬೇಕಲ್ಲ ಅಂತ ಅನ್ಕೊಂಡು ಕಷ್ಟ ಆಯ್ತು. ಯಾಕಂದ್ರೆ ವೆಜಿಟೇಷನ್ ನಮಗೆ ಅಲ್ಲಿ ಕಡಿಮೆ, ಯಾಕಂದ್ರೆ ಸಮುದ್ರ ಇರೋದ್ರಿಂದ ನಮಗೆ ಮೀನುಗಳು ಜಾಸ್ತಿ ಆಗಿದೆ. ಇಲ್ಲಿ ವೆಜಿಟೇಷನ್ ಜಾಸ್ತಿ ಆಗಿದೆ. ಈಗಂತೂ ಸೀಸನ್ ಏನಿದೆ ನೋಡಿ, ಈ ಸೀಸನ್ ಭಾರಿ ಕಷ್ಟಕರವಾದ ಸೀಸನ್. ಯಾಕಂತಂದ್ರೆ ಕಾಳುಗಳನ್ನ ಪಟ್ಟಿ ಮಾಡಿದ್ರೆ ಮೀರಿಸುವಂತ, ದೇವರ ಸೃಷ್ಟಿಗೆ ಮೀರಿಸುವಂತ ಕಾಳುಗಳಿದ್ರೆ ಸೀಸನ್ ಅಲ್ಲಿ. ಅದಕ್ಕೋಸ್ಕರ ನಾನು ಕಾಳು ಅಂತ ಅನ್ಕೊಂಡಿದ್ರೆ ಆ ಸಾರನ್ನು ಮುಟ್ಟಕ್ಕೆ ಹೋಗೋದಿಲ್ಲ. ನಾನು ಯಾವ್ದಾದ್ರು ಸೊಪ್ಪಾದ್ರೂ ಕೊಡಿ ತಿಂತೀನಿ, ನಾನು ಕಾಳು ನನಗೆ ತಿನ್ನಕ್ಕಾಗಲ್ಲ ಅಂತಂದ್ರೆ. ಅದೇ ರೀತಿಯಲ್ಲಿ ಈ ತಾವರೆ ಅನ್ನೋದು ಎಲ್ಲಿ ಬೆಳೆಯುತ್ತೆ? ನೀರಿನಲ್ಲಿ ಬೆಳೆಯುವಂಥದ್ದು. ಆದ್ರೆ ಇಲ್ಲಿ ಏನ್ ಮಾಡಿದೆ? ಒಣ ನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಒಣ ನೆಲೆ ಆಗಿರುವಂತ ನಮ್ಮ ಹೃದಯ ನಾವು ಹರ್ಷಿಸುವಾಗ ಎಲ್ಲಿ ಏನ್ ಬೆಳೆಯುತ್ತದೆ? ಅದರಲ್ಲಿ ತಾವರೆ ಕೂಡ ಬೆಳೆಯುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವಾಗ ಕಷ್ಟದಲ್ಲಿ, ನೋವಿನಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿಯೂ ಕೂಡ ನಾವು ಯಾವಾಗ ದೇವರನ್ನ ನೆನೆಸ್ತೇವೋ, ದೇವರನ್ನ ಆರಾಧನೆ ಮಾಡ್ತೇವೋ, ದೇವರನ್ನ ಮಹಿಮೆ ಪಡಿಸ್ತೇವೋ, ಆತನ ಆ ಒಂದು ಜೀವ ಜಲ ನಮ್ಮಲ್ಲಿ ಸುರಿಯುವುದಕ್ಕೆ ಪ್ರಾರಂಭವಾಗ್ತದೋ, ಆವಾಗ ಆ ಒಣನೆಲೆ ಆಗಿರುವ ನಿನ್ನ ಹೃದಯ, ಆ ಒಣನೆಲೆ ಆಗಿರುವಂತಹ ನಿನ್ನ ಮನಸ್ಸು ಅದು ಹರ್ಷಿಸುವಾಗ ಅಲ್ಲಿ ತಾವರೆಯು ಕಳಕಳಿಸುವಂತೆ, ಬೆಳೆಯುವಂತೆ ಮಾಡುವಂತದಾಗಿದೆ. ಹಲ್ಲೆಲೂಯಾ. ಆ ಶಕ್ತಿ ದೇವ ಸಂತೋಷಕ್ಕಿದೆ. ಆ ಶಕ್ತಿ ದೇವ ಸಂತೋಷಕ್ಕಿದೆ. ಯೆಶಾಯ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ, ಹಲ್ಲೆಲೂಯಾ, ಇವತ್ತಿನ ದಿವಸ ಪ್ರಿಯರೇ, ನಿಮ್ಮ ಮಧ್ಯದಲ್ಲಿ ಏನ್ ಅಸಂತೋಷ ಇದೆಯೋ, ಏನ್ ಸಮಸ್ಯೆ ಇದೆಯೋ, ಏನ್ ದುಃಖ ಇದೆಯೋ, ನಾನು 100% ಹೇಳ್ತೀನಿ, ಲೈವ್ ಅಲ್ಲಿ ನೋಡ್ತಿರೋರಾಗಿರ್ಬೋದು, ಅದರ 1% ಕೂಡ ನಿಮ್ಮ ಹೃದಯದಲ್ಲಿ ಇರೋದಿಲ್ಲ. ಹಲ್ಲೆಲೂಯಾ. ಜನರು ನೋಡಿ ನಿಮ್ಮನ್ನ ಆಶ್ಚರ್ಯ ಪಡ್ತಾರೆ. ಇಷ್ಟೊಂದು ಕಷ್ಟ ಇದೆಯಲ್ಲ ಇವ್ರ ವ್ಯಕ್ತಿಗೆ, ಇವನು ಹೆಂಗಪ್ಪ ಸಂತೋಷ ನೆಗಾಡ್ಕೊಂಡಿದ್ದಾನೆ ಅಂತ ಅನ್ಕೊಂಡು. ಯಾಕಂದ್ರೆ ಯೆಶಾಯ ಹೇಳ್ತಾರೆ 51ನೇ ಅಧ್ಯಾಯ 11ನೇ ವಚನದಲ್ಲಿ, ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನು ಏನ್ ಮಾಡ್ತಾರಂತೆ? ಕಷ್ಟದಲ್ಲಿರಲು ಯಾರು ವಿಮೋಚಿಸುತ್ತಾನೋ, ಆತನು ಹೋಗಿ ಯಾರನ್ನ ಕೈ ಹಿಡಿಯುತ್ತಾನೋ, ಹಿಂದಿರುಗಿ ಅವ್ರು ಏನ್ ಮಾಡ್ತಾರೆ? ಶಾಶ್ವತವೆಂಬ, ಇವತ್ತು 2 ದಿವಸಕ್ಕೆ ಅಥವಾ 5 ವರ್ಷಕ್ಕಿರುವಂತ ಕಿರೀಟವಲ್ಲ, ಪೊಸಿಷನ್ ಅಲ್ಲ, ಯಾವ ಮಿನಿಸ್ಟ್ರಿಗಿರಿ ಅಲ್ಲ, ಶಾಶ್ವತವಾದ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಆತನ ಪ್ರಸನ್ನತೆಯ ಸ್ಥಳಕ್ಕೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೋರೆಯು ಕರೆಯು ತೊಲಗಿ ಹೋಗುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಅರ್ಥ ನನ್ನ ಕಷ್ಟ ತೀರಿ ಹೋಗುವುದು. ಹಲ್ಲೆಲೂಯಾ. ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನ ದಿವಸ ತುಂಬಾ ಹತ್ಕೊಂಡು ಬಿಡ್ತಾ ಇದ್ದೇವೆ. ಹತ್ಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಕೀರ್ತನೆಗಾರನ ಹೇಳ್ತಾರೆ 126ನೇ ಅಧ್ಯಾಯದಲ್ಲಿ 5ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಯಾವಾಗಪ್ಪ ಹಾಡ್ತಾರೆ? ಅಯ್ಯೋ ಹಿಂಗಾಯ್ತಲ್ಲ, ಇವತ್ತು ಬೀಜ ಬಿತ್ತಿದೀನಿ, ಇದು ನಾಳೆ ದಿವಸ ಬೆಳೆ ಕೊಯ್ಬೇಕಲ್ಲ ಅಂತ ಅನ್ಕೊಂಡು ಅಳ್ತಾ ಇರ್ತಾನ. ಇವತ್ತು ಬೀಜ ಬಿತ್ತಿದೀನಿ, ನಾಳೆ ಕೊಯ್ಬೇಕಲ್ಲಪ್ಪ, ನಾಳೆ ಕೊಯ್ಬೇಕಲ್ಲ. ಇಲ್ಲ, ಇವತ್ತು ಬೀಜ ಬಿತ್ತಿದೀನಿ, ನಾಳೆ ನಾನು ಕೊಯ್ತೀನಿ. ಹಲ್ಲೆಲೂಯಾ. ನಾಳೆ ನಾನು ಕೊಯ್ತೀನಿ ಅಂತ ಅನ್ಕೊಂಡು ಅವನು ಬೀಜ ಬಿತ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ನಂಬಿಕೆ ನಮ್ಮಲ್ಲಿ ಇದೆಯಾ ಬೇರೆ? ಹಲ್ಲೆಲೂಯಾ. ಅಳುತ್ತಾ ಬಿತ್ತುವುದಕ್ಕೆ ನಾವು ಮುಂದಿನ ದಿವಸದಲ್ಲಿ ನಾವು ಸಂತೋಷವನ್ನ ಕೊಯ್ತೇವೆ ಅನ್ನೋದನ್ನ ನಂಬಿಕೆ ನಮ್ಮಲ್ಲಿರುವುದಾದ್ರೆ ಕರ್ತನು ಆ ಸಂತೋಷವನ್ನ ನಮಗಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮ್ಮ ಸಂತೋಷವು ನಮಗೆ ಏನಾಗುತ್ತದೆ? ನಮಗೆ ನಮ್ಮ ಒಂದು ಬೇಸರವನ್ನ, ದುಃಖವನ್ನ ನೀಗಿಸುತ್ತದೆ. ಎರಡದಾಗಿ ನೋಡುವಾಗ ಸಂತೋಷ ನಮ್ಗೆ ಶಕ್ತಿ ಕೊಡುತ್ತದೆ. ಗೊತ್ತಾ? ಸಂತೋಷವಾಗಿರೋನು ನೋಡ್ರಿ, ಅವನು ಯಾವಾಗಲೂ ಕೂಡ ಶಕ್ತಿವಂತನಾಗಿರ್ತಾನೆ. ಜಿಮ್ ಹೋಗ್ಬೇಕು ಅವಶ್ಯಕತೆ ಇಲ್ಲ. ಯಾರು ಸಂತೋಷವಾಗಿ ನೋಡ್ರಿ, ನಾನು ಅಷ್ಟೇ ಮಂಗಳೂರಲ್ಲಿರುವಾಗ ಹಿಂಗಿದ್ದೆ. ಚಿಕ್ಕಂದಿಂದನೂ ನನಗೊಂದು ಹೋರಾಟ ಇದಿದೆ ಇರೋದು ಎಜುಕೇಶನ್. ತಲೆಗೆ ಹೋಗ್ತಾ ಇರ್ಲಿಲ್ಲ ಎಷ್ಟು ಓದಿದ್ರು. ಎಂತ ಪರಿಸ್ಥಿತಿ ಎದುರಾಗಿತ್ತು ಅಂತಂದ್ರೆ, 3ನೇ ಕ್ಲಾಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬ್ರಿಲಿಯಂಟ್ ಆಗಿದೆ. ಅವಾಗ ಏನ್ ಮಾಡೋದು ಅಂದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಾದ್ರೂ ಡಿಕ್ಟೇಷನ್ ಇರೋದು, ಉದ್ದಕ್ಕೆ ಒಂದು ಗ್ರೌಂಡ್ ಅಲ್ಲಿ ಫುಲ್ ಕೂರ್ಸೋರು,
ಒಂದು ಬುಕ್ ಕೊಟ್ಬಿಟ್ಟು, ಒಂದು ಪೆನ್ ಕೊಟ್ಬಿಟ್ಟು, ಒಂದು ಕೆಲವು ವರ್ಡ್ಸ್ಗಳನ್ನು ಕೊಡೋರು. ಆ ವರ್ಡ್ಸ್ಗೆ ನಾವು ಬರಿಬೇಕಿತ್ತು. ಮೈಕಲ್ಲಿ ಅನೌನ್ಸ್ ಮಾಡೋರು ಆ ಡಿಕ್ಟೇಷನ್ ವರ್ಡ್ನ. ಆದ್ಮೇಲೆ ಬರಿಬೇಕಿತ್ತು, ಅದನ್ನ ಕರೆಕ್ಷನ್ ಮಾಡೋರು ಲೀಡರ್ಸ್. ಕರೆಕ್ಷನ್ ಮಾಡುವಾಗ ಯಾರು ಚೆನ್ನಾಗಿ ಬರೀತಾರೋ ಅವರಿಗೆ ಚಾಕ್ಲೇಟ್ಸ್ ಕೊಡೋರು. ಆ ಚಾಕ್ಲೇಟ್ ನನಗೆ ಈಗಲೂ ಕೂಡ, ಆ ಚಿಕ್ಕಂದಲ್ಲಿ ತಿಂದಿರೋ ಚಾಕ್ಲೇಟ್ ನನ್ನ ಜನ್ಮದಲ್ಲಿ ಮತ್ತೆ ತಿರುಗಿ ನೋಡಿಲ್ಲ ನಾನು. ಅಂತಹ ಚಾಕ್ಲೇಟ್ಸ್ ಅದು, ಅಷ್ಟು ಆಸೆ. ಅದರ ಈಗಲೂ ಕೂಡ ನೆನೆಸ್ಕೊಡ, ಅದ್ರ ಕಲರ್ ಕೂಡ ನಂಗೆ ನೆನಪಿದೆ, ಆರೆಂಜ್ ಕಲರ್. ಮತ್ತೆ ಈ ಜೆಮ್ಸ್ ಬರುತ್ತಲ್ಲ, ಆ ರೀತಿಯ ಒಂದು ಚಾಕ್ಲೇಟ್ ಅದು, ಅದ್ರ ಕೊಡೋರು. ಅದು ಆಸೆ. ಮತ್ತೆ ಇನ್ನೊಂದೇನಂತಂದ್ರೆ ಖುಷಿ ಏನಂತಂದ್ರೆ, ಮನೆಯಲ್ಲೂ ಕೂಡ ಒಳ್ಳೆ ಮಗ ನಂದು ಚೆನ್ನಾಗಿ ಓದ್ತಾನೆ ಅಂತ ಅನ್ಕೊಂಡು ಅಲ್ಲಿ ಹೆಸರು. ಆದ್ಮೇಲೆ ಸ್ಕೂಲಲ್ಲೇ ಹೆಸರು. ನಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ನಮ್ಮ ಟೀಚರು ಹೆಂಗಿದ್ರು ಅಂತಂದ್ರೆ, ಅವ್ರು ನೋಡಿದ್ರೆ ಭಯ ಆಗೋದು. ನಾವು ಕೆಳಗಡೆ ಕೂತ್ಕೊಳ್ಳೋರು, ಅವ್ರ ಟೇಬಲ್ ಅಲ್ಲಿ ಕೂರೋರು. ಏನಾದ್ರೂ ಬರೀಲಿದ್ರೆ ಒಂದು ದೊಡ್ಡನೆ ಇರೋದು, ಇಷ್ಟು ದೊಡ್ಡದು, ಅದರಲ್ಲಿ ತಲೆ ಹೊಡೆಯೋರು. ಆ ತಲೆ ಹೊಡ್ತಾ ಬಿದ್ದದಂದ್ರೆ ನನ್ನ ಎಜುಕೇಶನ್ ಇದಾಗ್ಬಿಡ್ತು. ಹೆದರ್ಬಿಟ್ಟೆ ನಾನು. 3ನೇ ಕ್ಲಾಸ್ಗೆ ಹೋಗಕ್ಕೆ ಇಷ್ಟಲ್ಲಿ, ಜನ್ಮದಲ್ಲಿ ಕೂಡ ಆ 3ನೇ ಕ್ಲಾಸ್ಗೆ ನಾನು ಹೋಗಲ್ಲ. ಯಾಕಂದ್ರೆ ಆ ಟೀಚರ್ ಹೆಂಗಿದ್ರು ಅಂತಂದ್ರೆ, ಇಷ್ಟು ದಪ್ಪ ಕನ್ನಡಕ ಹಾಕೊಂಡು ಒಂದು ಇದು ದೊಡ್ಡದು ಸ್ಕೇಲ್ ಇಟ್ಕೊಂಡು ಬರೋರು. ನಾನು ಅವ್ರು ಬರೋದನ್ನೇ ಅನ್ಕೊಂಡೆ, ಈ ಸ್ಕೂಲಲ್ಲಿ ನಾನು ಓದೋದೇ ಇಲ್ಲ, ನನ್ನ ಸ್ಕೂಲ್ ಚೇಂಜ್ ಮಾಡಿದ್ರೆ ಮಾತ್ರ ಓದೋದು ಅಂತ ಅನ್ಕೊಂಡು. ಹಂಗೆ ಆ ಟೈಮಲ್ಲಿ ದೇವರು ಹೆಂಗೋ ನಮ್ಮ ಅಪ್ಪನಿಗೆ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಮಾಡಿ, ಆವತ್ತಿಂದ ನನ್ನ ಎಜುಕೇಶನ್ ಹೋರಾಟ ಸ್ಟಾರ್ಟ್ ಆಯ್ತು. ಎಷ್ಟು ಓದೋದು ಕೂಡ ತಲೆಗೆ ಹೋಗ್ತಾ ಇರಲಿಲ್ಲ. ನಾನು ಬರೆಯೋದ್ರಲ್ಲಿ ತುಂಬಾ ಸ್ಲೋ ಇದೆ. ಡಿಕ್ಟೇಷನ್ ಮಾಡಿದ್ರೆ ಪೇಜ್ ಗಟ್ಟಲೆ ನೋಟ್ಸ್ ಬರ್ದಿದ್ದಕ್ಕಿಂತ ಜಾಸ್ತಿ ಖಾಲಿ ಪೇಜ್ಗಳೇ ಜಾಸ್ತಿ ಇತ್ತು. ಸೊ ನನ್ನ ಎಕ್ಸಾಮ್ ಅನ್ನ ಯೋಚನೆ ಮಾಡೋದಾದ್ರೆ, ಒಂದು ಎಕ್ಸಾಮ್ ಅಂತೂ ನಾನು ಸ್ಕೂಲ್ ಚೇಂಜ್ ಆಗಿರೋದ್ರಿಂದ, ನನಗೆ ಸ್ಕೂಲ್ ಇನ್ನೂ ಸೆಟ್ ಆಗದೆ ಇರೋದ್ರಿಂದ, ನಾನು ಬರಿತಾ ಕೂತಿದ್ದನ್ನ ಇಷ್ಟೊಂದು ಲೇಟ್ ಮಾಡ್ತಾನಲ್ವ ಅಂತ ಅನ್ಕೊಂಡು ನಮ್ಮ ಅಪ್ಪನೇ ಒಂದು ಎಕ್ಸಾಮ್ನ ಬರೆದಿದ್ದಾರೆ. ಆ ರೀತಿಯಲ್ಲಿ ಎಜುಕೇಶನ್ ಮಾಡಿದ ನಾನು ಇವತ್ತಿನ ದಿವಸ MCA ಮಾಡಿ ನಿಲ್ಬೇಕು ಅಂತಂದ್ರೆ ದೇವರ ಕೃಪೆ ಅಲ್ವಾ? ಹಲ್ಲೆಲೂಯಾ. ದೇವರ ಕೃಪೆಯೇ ನನ್ನ MCA ಮುಗಿಸಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮಂಗಳೂರು ಪಟ್ಟಣದಲ್ಲಿ, ಆ ಕಾಂಪಿಟೇಷನ್ ಇರುವ ಜಾಗದಲ್ಲಿ, ಅಲ್ಲಿರುವಂತ ಜ್ಞಾನಿಗಳ ಮಧ್ಯದಲ್ಲಿ ನಾನು ಹೋರಾಡಿ ಎಜುಕೇಶನ್ ಪಡೆದಿದ್ದೀನಿ ಅಂದ್ರೆ ಅದು ದೇವರ ಕೃಪೆ ಆಗಿದೆ. ಆದ್ರೂ ಕೂಡ ಹೋರಾಟ ಇತ್ತು. ಹೋರಾಟವನ್ನ ಜಯಿಸುವುದು ಅಷ್ಟೊಂದು ಸುಲಭವಾಗಿಲ್ಲ. ಅಲ್ಲಿ ಯಾವುದೇ ನಮಗೆ ಆಶ್ರಯ ಇಲ್ಲ. ಆದ್ರೆ ಕರ್ತನಲ್ಲಿ ಬಂದು ನಿಂತ ಮೇಲೆ ಅಲ್ಲಿರೋದಕ್ಕಿಂತ ನಾನು ಸಂತೋಷವಾಗಿ, ಅಲ್ಲಿರುವುದಕ್ಕಿಂತ ಆರೋಗ್ಯವಾಗಿ ನಾನು ಇಲ್ಲಿದ್ದೇನೆ. ಹಲ್ಲೆಲೂಯಾ. ಅದು ದೇವರ ಕೃಪೆಯಾಗಿದೆ, ದೇವರ ಆಶ್ರಯವಾಗಿದೆ. ಅದಕ್ಕೆ ನೇಮೆ ಹೇಳ್ತಾ ಇದ್ದಾನೆ, ನೇಮೆ 8ನೇ ಅಧ್ಯಾಯ 10ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಇನ್ನೂ ಚೆನ್ನಾಗಿ ಕೊಟ್ಟಿದೆ, ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್, ಅಥವಾ ಈಸ್ ಅವರ್ ಸ್ಟ್ರೆಂತ್ ಎಂದು ನಾವು ಹೇಳ್ತಾ ಇದ್ದಾನೆ. ಏನೋ ಆ ಒಂದು ಸಂತೋಷ ಇದೆಯಲ್ಲ, ಅದು ನಮ್ಮ ಬಲ ಅಂತೆ. ನಾವು ಯಾವಾಗ ಸಂತೋಷವಾಗಿರ್ತೇವೋ ಅದು ನಮ್ಮ ಸ್ಟ್ರೆಂತ್ ಅಂತ, ಅಂದ್ರೆ ಬಲ, ಶಕ್ತಿ ಎಂದು ನೋಡ್ತಾ ಇದ್ದೇವೆ. ನಮ್ಮ ದೇಹದಲ್ಲಿ ಅದು ಶಕ್ತಿಯನ್ನು ತುಂಬುತ್ತೆ. ಇವತ್ತಿನ ದಿವಸದಿಂದ ನಿಮಗೆ ಜಿಮ್ ಹೋಗುವಂತ ಆ ದೇಹವನ್ನ ದಾಢ್ಯ ಮಾಡೋದಕ್ಕಿಂತ ಆ ಜಿಮ್ಗೆ ಹೋಗೋದಕ್ಕಿಂತ ಹೆಚ್ಚಿನದಾಗಿ ನಾವು ಅದಕ್ಕೆ ಪ್ರಾಮುಖ್ಯ ಕೊಡೋದ್ರಿಂದ ಹೆಚ್ಚಿನದಾಗಿ ನಾವು ಯಾವುದಕ್ಕೆ ಪ್ರಾಮುಖ್ಯ ಕೊಡಬೇಕು? ದೇವರ ಪ್ರಸನ್ನತೆ ಕೂರುವುದಕ್ಕೆ ನಾವು ಪ್ರಾಮುಖ್ಯತೆ ಕೊಡುವುದಾದರೆ ಕರ್ತನು ನಮಗೆ ಬಲವಾಗಿರುತ್ತಾನೆ. ಹಲ್ಲೆಲೂಯಾ. ನಮ್ಮ ದೇಹದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ಬಲವನ್ನು ತುಂಬುವಾತನಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 68ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ ಈ ರೀತಿಯಲ್ಲಿ ಹೇಳ್ತಾ ಇದೆ, ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು. ಹಲ್ಲೆಲೂಯಾ. ನೀವು ನೀತಿವಂತರಾಗಬೇಕಾ? ಕರ್ತನ ಸನ್ನಿಧಾನಕ್ಕೆ ಕೂರ್ರಿ. ಯಾಕಂದ್ರೆ ಆತನಲ್ಲಿ ವಿಶೇಷವಾದ ಸ್ಕ್ಯಾನಿಂಗ್ ಮಷೀನ್ ಇದೆ. MRI ಗಿಂತ ಮೀರಿದ್ದು, ಅಲ್ಟ್ರಾಸೌಂಡ್ ಗಿಂತ ಮೀರಿದ್ದು, ಈ ಲೋಕದಲ್ಲಿ ಇರುವಂತ ಎಲ್ಲಾ ಸ್ಕ್ಯಾನಿಂಗ್ ಮಷೀನ್ ಗಿಂತ ಉನ್ನತವಾದ ಸ್ಕ್ಯಾನಿಂಗ್ ಮಷೀನ್ ಆತನ ಹತ್ರ ಇದೆ. ಆತನ ನಿಮ್ಮ ಜೊತೆ ಮಾತಾಡಿದ್ರು ಒಳಗಡೆಯಿಂದ ಆತನ ಹೇಳ್ತಾ ಇದ್ದಾನೆ, ನೀನು ಈ ತಪ್ಪು ಮಾಡ್ತಿದ್ಯಲ್ಲ, ಇದರಿಂದ ನೀನು ಸರಿಪಡಿಸಿಕೊ. ಹಲ್ಲೆಲೂಯಾ. ಇದನ್ನು ನೀನು ಸರಿಪಡಿಸಿಕೊಂಡ್ರೆ ನಿನ್ನ ಒಳಗಡೆ ನನ್ನ ಸಂತೋಷ ಆವರಿಸಿಕೊಳ್ಳುವಂತದಾಗಿದೆ. ಆಗ ನೀನು ನೀತಿವಂತನಾಗಿ ಮಾರ್ಪಡ್ತೀಯ. ದೇವರ ಸನ್ನಿಧಾನ ಕುಡಿಯುವಾಗ ನೀನು ನೀತಿವಂತನಾಗಿ ಮಾರ್ಪಡುವಾಗ ದೇವರ ಸನ್ನಿಧಿಯಲ್ಲಿ ಏನಂತೆ? ಹರ್ಷಿಸುವರು, ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರು. ಹಲ್ಲೆಲೂಯಾ. ಕೆಲವರಿಗೆಲ್ಲ ಯಾಕೆ ಗೊತ್ತಾ ಆರಾಧನೆ ಮಾಡ್ಬೇಕಾಗ್ತಾ ಇಲ್ಲ? ಯಾಕೆ ಮನಸ್ಸು ಬಿಚ್ಚಿ ಸ್ತುತಿ ಮಾಡಕ್ ಆಗ್ತಾ ಇಲ್ಲ? ಅವರು ದೇವರಲ್ಲಿ ಸಂತೋಷ ಪಡ್ತಾ ಇಲ್ಲ. ಚರ್ಚಿಗೆ ಬಂದ್ರೆ ಸಂತೋಷ ಅಂತ ಅನ್ಸಲ್ಲ. ಬಹಳ ಕಷ್ಟದಿಂದ ಯಾರೋ ಒಬ್ರು ತಳ್ಕೊಂಡ್ ಬರ್ತಾ ಇದಾರೆ, ಅಥವಾ ಅವ್ರಿಗೆ ಒಂದು ಪಪ್ಪಾಯಿ ಗಾಡಿನ ತಳ್ದಂಗ ಅನ್ಸುತ್ತೆ. ಪಪಾಯ ಅಂತ ಅನ್ಕೊಂಡು ಬರ್ತಾರೆ. ಒಬ್ರು ಲೇಡಿ ಇದ್ರು, ಇಲ್ಲಿ ಬರ್ತಾ ಇದ್ರು. ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ವಾಯ್ಸ್. ಅವರು
ಈಗ ಚೇಂಜ್ ಮಾಡ್ಕೊಂಡಿದ್ದಾರೆ, ಈಗ ಫ್ರೂಟ್ ಚೇಂಜ್ ಆಗಿದೆ. ಪಪಾಯ ಇಲ್ಲ, ಈಗ ಬೇರೆ ಪಾಪಾಯ ನನ್ಗೊಂಡು ಇಷ್ಟೇ ಅದು ವರ್ಡ್ ಇದೆಯಲ್ಲ ಕಿವಿಗೆ ಈಗಲೂ ಕೂಡ ನೆನಪಿದೆ. ಸೊ ಈ ಚರ್ಚೆಲ್ಲೂ ಕೂಡ ಅನೇಕ ಸಭೆಯಲ್ಲೂ ಕೂಡ ಪಪ್ಪಾಯ ಗಾಡಿಯನ್ನು ತಳ್ಕೊಂಡು ಬರುವಂತ ವಿಶ್ವಾಸಿಗಳಿದ್ದಾರೆ. ಅವ್ರಿಗೆ ದೊಡ್ಡದು ಏನಂತಂದ್ರೆ, ನಾನು ಏನೋ ಒಂದು ತಳ್ಕೊಂಡು ಬರ್ತಾ ಇದ್ದೀನಿ, ಆಲಯಕ್ಕೆ ಹತ್ತು ಬರ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅನ್ಸುತ್ತೆ. ಪಪ್ಪಾಯ ಗಾಡಿನ ಯಾವತ್ತೂ ತಳ್ಳಕ್ಕೆ ಹೋಗ್ಬಿಡ್ರಿ, ಅವಶ್ಯಕತೆ ಇಲ್ಲ. ನಿಮ್ಮನ್ನ ನೀವು ನಡ್ಕೊಂಡು ಬಂದ್ರೆ ಸಾಕು, ದೇವರ ಸಂತೋಷ ಆವರಿಸಿಕೊಳ್ಳುವಂತಾಗಿದೆ. ಯಾವಾಗ ನಾವು ದೈವ ಸಂತೋಷವನ್ನ ನಾವು ಅನುಭವಿಸ್ತೇವೆ ಪ್ರೇರೆ, ಅದು ನಮಗೆ ಬಲವಾಗಿರುತ್ತದೆ. ಹಲ್ಲೆಲೂಯಾ. ನಾವು ಆನಂದ ಧ್ವನಿ ಮಾಡೋದಕ್ಕೆ ನಮಗೆ ಸಾಧ್ಯ. ನಮ್ಗೆ ಯಾರು ಕೂಡ ವರ್ಷಿಪ್ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಬೇಡ, ಯಾರು ಕೂಡ ಹೇಳೋದು ಬೇಡ. ಆಟೋಮೆಟಿಕಲಿ ನಿನಗೆ ನಿಲ್ಲೋದಕ್ಕಾಗೋದಿಲ್ಲ, ಆಟೋಮೆಟಿಕಲಿ ನಿನ್ನ ಕೈ ನಿಲ್ಲೋದಿಲ್ಲ, ಆಟೋಮೆಟಿಕಲಿ ನಿನ್ನ ಮುಖದ ಭಾವ ನಿಲ್ಲೋದಿಲ್ಲ, ಆಟೋಮೆಟಿಕಲಿ ನಿನ್ನ ಬಾಯಿ ನಿಲ್ಲೋದಿಲ್ಲ. ಅದು ಹಾಡುವುದಕ್ಕೆ, ಸ್ತುತಿಸುವುದಕ್ಕೆ, ಕುಣಿಯುವುದಕ್ಕೆ, ಕರ್ತನನ್ನು ಆರಾಧಿಸುವುದಕ್ಕೆ. ನೋಡ್ರಿ, ಯಾರು ಕುಣಿಯಿರಿ ಅಂತ ಅನ್ಕೊಂಡು ಯಾರಿಗೂ ಹೇಳೋದಿಲ್ಲ. ಯಾಕಂದ್ರೆ ಐ ಆಮ್ ನಾಟ್ ರನ್ನಿಂಗ್ ಅ ಡ್ಯಾನ್ಸಿಂಗ್ ಕ್ಲಾಸ್. ಹಲ್ಲೆಲೂಯಾ. ಕೆಲವು ವರ್ಷಿಪ್ ಲೀಡರ್ಸ್ ಗಳು ಡ್ಯಾನ್ಸಿಂಗ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ದಾರೆ. ಯಾರನ್ನು ಕೂಡ ಯಾವುದೇ ಒಂದು ವ್ಯಕ್ತಿಗಳನ್ನ ನಾವು ಸ್ಟಾರ್ಟಿಂಗ್ ನಾನು ಕೂಡ ಒಂದು ತಪ್ಪು ಮಾಡಿದ್ದೆ. ಏನಂತಂದ್ರೆ, ಮೊದಲು ನಾನು ಸ್ಟೆಪ್ ಗಳನ್ನ ಹೇಳ್ಕೊಟ್ಟಿದ್ದೆ. ಸಂಡೇ ಕ್ಲಾಸ್ ಮಕ್ಕಳಿಗೆ ಕೈ ಎತ್ತಿರಿ, ಆಡ್ರಿ, ಆದ್ಮೇಲೆ ಚಪ್ಪಾಳೆ ಹೊಡ್ರಿ ಅಂತ ಅನ್ಕೊಂಡು ಹೇಳ್ಕೊಟ್ಟಿದ್ದೆ. ಈಗ ಅದು ಏನಿಲ್ಲ. ಯಾಕಂದ್ರೆ ಚಿಕ್ಕಂದಿನಿಂದ ದೊಡ್ಡವರವರೆಗೂ ನಿನಗೆ ದೇವರ ಪ್ರಸನ್ನತೆ ಅನುಭವ ಮಾಡ್ತಿದ್ರೆ ನೀನು ಸ್ತುತಿಸ್ತೀಯ, ಹಲ್ಲೆಲೂಯಾ, ಆರಾಧನೆ ಮಾಡ್ತೀಯ, ಹಲ್ಲೆಲೂಯಾ. ಒಂದನ್ನು ತಿಳಿದುಕೊಂಡ್ರಿ, ದೇವರಿಗೆ ಆರಾಧನೆ ಮಾಡೋಕೆ ಜನ ಬೇಕು ಅಂತಿಲ್ಲ. ಆಲ್ರೆಡಿ ಜನ ಇದ್ದಾರೆ, ಅಲ್ಲಿ ಸಾವಿರಾರು ದೂತರು ಇದ್ದಾರೆ. ಜನ ಬೇಕು ಅಂತ ಅನ್ಕೊಂಡು ದೇವರಿಗೆ ಹಾಡು, ಇಲ್ಲಿ ಇರುವಂತ ಮನುಷ್ಯರಿಗೆ ಹಾಡನ್ನ ಕಳಿಸಿ ನೀವು ಆರಾಧನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ನಮ್ಮನ್ನ ಆತನು ವಿಮೋಚಿಸೋದಕ್ಕೋಸ್ಕರ ನಮ್ಮ ಮುಖಾಂತರವಾಗಿ ಆರಾಧನೆ ಮಾಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ನಾವೇನೋ ಒಂದು ದೇವರಿಗೆ ಏನೋ ಮಾಡ್ತಾ ಇದೀವಿ, ನಾವೇನೋ ಸಭೆಗೆ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲ. ನೋಡ್ರಿ, ಒಂದೇ ಮೆಸೇಜ್ ಸಾಕು ಒಂದು ಸಿಟಿ ರಕ್ಷಣೆ ಹೊಂದೋದಕ್ಕೆ. ನೆನೆವೆ ಪಟ್ಟಣ 40 ದಿವಸ ಒಂದೇ ಮೆಸೇಜ್. ಯಾರು ಸಾರಿದ್ದು? ಯೋನನ ಸಾರಲ್ಲ. ಇಡೀ ಪಟ್ಟಣ ರಾಜನ ಸಮೇತ ರಕ್ಷಣೆ ಹೊಂದಿದೆ ನೋಡ್ತೇವೆ. ದೇವರಿಗೆ ಆ ಕಾರ್ಯವನ್ನು ಮಾಡುವುದಕ್ಕೆ ಆತನಿಗೆ ಶಕ್ತಿ ಸಾಮರ್ಥ್ಯ ಇದೆ. ಅದು ಒಂದು ದಿವಸ ನಮ್ಮ ಭಾರತ ದೇಶದಲ್ಲೂ ಕೂಡ ನಡೀಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ಅದು ನಡೆಯುತ್ತೆ. ಹಲ್ಲೆಲೂಯಾ. ಹಾಸನ ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಸಂದೇಶ ಪ್ರೀಚ್ ಮಾಡಿದ ಕೂಡಲೇ ಸಾವಿರಾರು ಮಂದಿ ದೇವರ ಕಡೆ ಬರುವಂತ ಆ ದಿನಗಳು ಹತ್ತಿರವಾಗಿದೆ. ಹಲ್ಲೆಲೂಯಾ. ಆ ಒಂದು ರಿವೈವಲ್ಗೋಸ್ಕರವೇ, ಉಜ್ಜೀವನಕ್ಕೋಸ್ಕರವೇ ನಾವು ಬದುಕುಳಿದಿದ್ದೇವೆ. ಕೇಳಿಕೊಳ್ಳೋಣ, ನನ್ನ ಕಣ್ಣು ಮುಚ್ಚುವ ಒಳಗಡೆ ಕರ್ತನೆ ಆ ರಿವೈವಲ್ ಅನ್ನು ನೋಡಬೇಕು, ಆ ಉಜ್ಜೀವನವನ್ನು ನೋಡಬೇಕು. ಕರ್ತನೆ, ಇವತ್ತಿನ ದಿವಸ ಯಾರು ಕ್ರಿಸ್ತನ ನಾಮವನ್ನು ಅಲಗಲಿದ್ದಾರೋ, ಯಾರು ಕ್ರಿಸ್ತನ ನಾಮವನ್ನು ತಿರಸ್ಕಾರ ಮಾಡ್ತಿದ್ದಾರೋ, ಯಾರು ಕ್ರಿಸ್ತನ ಮಕ್ಕಳನ್ನ ಕೀಳಾಗಿ ನೋಡ್ತಾ ಇದ್ದಾರೆ, ಅವರ ಮಧ್ಯದಲ್ಲಿ ಕರ್ತನೆ ಸುವಾರ್ತೆ ಸಾರಲ್ಪಟ್ಟು ಎಲ್ಲರ ರಕ್ಷಣೆ ಹೊಂದಿದಾಗಲಿ, ನಮ್ಮ ಸಂತೋಷವನ್ನ, ನಮ್ಮ ಅದ್ಭುತಗಳನ್ನ ಅವರು ಹೊಂದಿದಾಗಲಿ. ಹಲ್ಲೆಲೂಯಾ. ಚೆಫನ್ಯ ಹೀಗೆ ಹೇಳ್ತಾನೆ 3ನೇ ಅಧ್ಯಾಯ 17ನೇ ವಚನದಲ್ಲಿ. ಚೆಫನ್ಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ. ನಿನ್ನ ದೇವರಾದ ಯೆಹೋವನು ಏನಂತೆ? ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನ ರಕ್ಷಿಸುವನು, ನಿನ್ನಲ್ಲಿ ನಿನ್ನನ್ನು ಉಲ್ಲಾಸಿಸುವಂತ ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈಯುವನು ಎಂದು ಹೇಳೋಣವಾಗುವುದು. ಹಲ್ಲೆಲೂಯಾ. ಇದು ಮುಂದಿನ ದಿವಸದಲ್ಲಿ ಇದು ಹೇಳುವುದಕ್ಕೆ ನಮಗೆ ಕರ್ತನು ಆ ಒಂದು ಕೃಪೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ. ಏನ್ ಮಾಡ್ತಾನಂತೆ? ಕರ್ತನು ನಿನ್ನಲ್ಲಿ ಉಲ್ಲಾಸಿಸ್ತಾನಂತೆ, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈತಾನೆ. ಹಲ್ಲೆಲೂಯಾ. ಅಂದ್ರೆ ಆತನು ನಮ್ಮೊಳಗೆ ಇದ್ದು ಆತನು ಹರ್ಷಧ್ವನಿ ಗೈಯುವಂತೆ, ಉಲ್ಲಾಸಿಸುವಂತೆ ಮಾಡುವ ಆತನ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ 2 ಪಾಯಿಂಟ್ ಮಾತ್ರ ನಾವು ಕಲಿತುಕೊಂಡ್ವಿ. ಏನು? ಮೊದಲನೇದಾಗಿ, ಸಂತೋಷ ಅನ್ನೋದು ನಮ್ಮ ದುಃಖವನ್ನ ಮೀರಿಸ್ತದೆ. ಎರಡನೇದಾಗಿ, ಸಂತೋಷ ಅನ್ನೋದು ನಮ್ಗೇನ್ ಕೊಡುತ್ತಂತೆ? ಶಕ್ತಿಯನ್ನ ಕೊಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ದುಃಖ ಮಾರ್ಪಡಲಿ ಪ್ರೇರೆ, ನಮಗೆ ಶಕ್ತಿ ದೊರಕುದಾಗಲಿ. ಕರ್ತನ ಸನ್ನಿಧಿಯ ಕಣ್ಣುಗಳನ್ನು ಮುಚ್ಚೋಣ, ಬಾಯಿ ತೆರೆದು ನಮ್ಮ ಕರ್ತನ ಜೊತೆ ಮಾತನಾಡೋಣ. ಪ್ರೇರೆ, ಓ ಯೇಸುವೆ, ಆ ಸಂತೋಷ ನನಗೆ ಬೇಕೆಂದು ಕೇಳಿಕೊಳ್ಳೋಣ. ಓ ಕರ್ತನೆ, ನನ್ನ ದುಃಖವನ್ನ ಮಾರ್ಪಡಿಸುವ ಸಂತೋಷವನ್ನು ನನಗೆ ಕೊಡು. ಕರ್ತನೆ, ನಿಶಕ್ತಿಗೊಂಡಿದ್ದೇನೆ, ಬಲಹೀನನಾಗಿದ್ದೇನೆ. ನನ್ನ ದೇಹ ನೋಡುವಾಗ ನಾನು ಬಲ ಇದ್ದೇನೆ ಅನಿಸಿದ್ರೆ ಒಳಗಡೆ ನನಗೆ ಬಲ ಇಲ್ಲ, ಶಕ್ತಿ ಇಲ್ಲ. ಕರ್ತನೆ, ನಿನ್ನ ಸಂತೋಷವನ್ನ ನನ್ನಲ್ಲಿ ತುಂಬುವುದಕ್ಕೆ ಕೇಳಿಕೊಳ್ಳೋಣ.
ನಮಗೆ ಕೇಳೋದಕ್ಕೆ ಸಾಧ್ಯ ನಮಗೆ ಹಾಲೆಲೂಯ. ಹೃದಯದ ಅಂತರಾಳದಿಂದ ದೇವ ಸಂತೋಷವನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ದೇವ ಸಂತೋಷವನ್ನು ಅನುಭವ ಮಾಡೋದಕ್ಕೆ ನಮಗೆ ಸಾಧ್ಯ. ಸಂತೋಷಿಸುವಾಗ ನಮಗೆ ಕಲಿಸಿಕೊಡಿಸಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪರಿಶುದ್ಧ ಸನ್ನಿಧಿಯಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ನಾವು ನಿನ್ನಲ್ಲಿ ಸಂತೋಷಿಸುವ ಹಾಗೆ, ನಿನ್ನಲ್ಲಿ ಉಲ್ಲಾಸಿಸುವ ಹಾಗೆ ನಮ್ಮನ್ನ ನೀನು ತಾನೇ ನಡೆಸು. ನಮ್ಮನ್ನ ಬಲಪಡಿಸಿ ನಿನ್ನ ಪ್ರಸನ್ನತೆಯಿಂದ ತುಂಬು ಸ್ವಾಮಿ. ನಿನ್ನ ಸಾನ್ನಿಧ್ಯ ನಮ್ಮ ಮೇಲೆ ಚಲಿಸಲಿ ಕರ್ತನೇ ರಾಜ. ನಿನ್ನಲ್ಲಿ ಕರ್ತನೆ ನಾವು ಸಂತೋಷಗೊಂಡು ಕರ್ತನೇ ರಾಜ ಎಲ್ಲಾ ದುಃಖಗಳು ನಮ್ಮಿಂದ ಮಾರ್ಪಡಲಿ ಸ್ವಾಮಿ. ಕರ್ತನೇ ರಾಜ ಎಲ್ಲಾ ನಿಶಕ್ತಿಗಳು ಮಾರ್ಪಟ್ಟು ನಾವು ಬಲವಂತರಾಗುವ ಹಾಗೆ ಕರ್ತನೇ ಲೋಕದಲ್ಲಿ ಬರುವಂತಹ ಎಲ್ಲಾ ಶೋಧನೆಗಳನ್ನ ಜಯಿಸುವ ಹಾಗೆ, ಎಲ್ಲ ಕಷ್ಟಗಳ ಜಯಿಸುವ ಹಾಗೆ, ಆ ಸವಾಲುಗಳನ್ನು ಎದುರಿಸುವ ಹಾಗೆ ಬಲ ಸಾಮರ್ಥ್ಯ ಕೊಡು ಸ್ವಾಮಿ. ವಿರೋಧವಾಗಿ ಕರ್ತನೆ ನಾವು ಕುಗ್ಗಿ ಹೋಗುವಂತೆಯೂ ಕರ್ತನೆ ನಿಶಕ್ತಿಯಲ್ಲಿಯೂ ಅದೇ ರೀತಿಯಲ್ಲಿ ಸ್ವಾಮಿ ದುಃಖ ಪಡುವಂತೆಯೂ ಮಾಡುವಂತಹ ಎಲ್ಲಾ ಸೈತಾನನ ಕಾರ್ಯಗಳು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ. ಆಮೆನ್.